ಯಾಕೆ ಅಮ್ಮ ಡಲ್ಲಾಗಿದೆಯಾ? ಅಲ್ಲ ನಿನಗೆ ಎಷ್ಟು ಬೇಕಿದ್ರೂ ಕೇಳು, ನಾನೇ ಕೊಡ್ತೀನಿ ಅಂತ ನೆನ್ನೆನೇ ಹೇಳಲಿಲ್ವಾ? ಮತ್ತೆ ಯಾಕೆ ಟೆನ್ಷನ್ನು? ಅದು ಹಾಗಲ್ಲ ಅಣ್ಣ. ನಾನೇನು ಹೊರಗಿನೋನ? ನಿನ್ನ ಅಣ್ಣ ತಾನೇ. ಅಲ್ಲ ನನ್ನ ಹತ್ರ ಇಸ್ಕೊಳ್ಳೋಕ್ಕೂ ಸಂಕೋಚನ? ನಿನಗಷ್ಟು ಸ್ವಾಭಿಮಾನ ಅಡ್ಡ ಬರುತ್ತೆ ನಾನಾದರೆ ಸಾಲ ಅಂತ ಇಸ್ಕೋ, ನಿನಗಾದಾಗ ವಾಪಸ್ ಕೊಡ್ಬೋದು ತಾನೆ. ಬೇಜಾರು ಮಾಡ್ಕೋಬೇಡ ಅಣ್ಣ, ಸ್ವಾಭಿಮಾನ ಅಂತೇನಲ್ಲ, ಆದರೂ ನನ್ನ ಸಂಬಳದಲ್ಲೇ ಏನೋ ಮಾಡಬೇಕು ಅಂತ ಆಸೆ ಇತ್ತು. ಪರವಾಗಿಲ್ಲ ಬಿಡು, ಎಂಗೇಜ್ಮೆಂಟಿಗೆ ಪ್ರಾಬ್ಲಮ್ ಏನಾಗಲ್ಲ, ಅಪ್ಪ ಮ್ಯಾನೇಜ್ ಮಾಡ್ತಾರೆ. ಆದರೆ ನೀನು ಹೆಲ್ಪ್ ಮಾಡ್ತೀನಿ ಅಂದಲ್ಲ, ಅಷ್ಟೇ ಸಾಕು. ಥ್ಯಾಂಕ್ಸ್ ಅಣ್ಣ. ಆರ್ತಿ ಎಂಗೇಜ್ಮೆಂಟ್ ಎಷ್ಟು ಬೇಗ ಫಿಕ್ಸ್ ಆಯ್ತಲ್ವಾ? ಎಲ್ಲ ಅಂದ್ಕೊಂಡಂಗೆ ನಡೆದ್ರೆ ಅಷ್ಟೇ ಸಾಕು. ಮದುವೆ ಡೇಟ್ ಗೊತ್ತು ಮಾಡಿದಾರಾ ಅಥವಾ ಎಲ್ಲ ನಾಳೆನೇನಾ? ನಾಳೆನೇ ಪಂಚಾಂಗ ನೋಡಿ ಗೊತ್ತು ಮಾಡೋಣ ಅಂತ ಪುರೋಹಿತರು ಹೇಳಿದಾರಂತೆ. ನಾನು ಇದೇ ವಿಷಯ ಮಾತಾಡಬೇಕು ಅಂದ್ಕೊಂಡಿದ್ದೆ. ನಾಳೆ ನಂಗೆ ಲೀವ್ ಬೇಕಿತ್ತಣ್ಣ. ಆ್ಯಕ್ಚುಲಿ ಇವತ್ತೇ ಮನೇಲಿ ತುಂಬ ಕೆಲಸ ಇತ್ತು, ಆದರೆ ನಿಮ್ಮ ಭಾವ ಗರಂ ಆಗ್ತಾರೆ ಅಂತ ಬಂದೆ ಅಷ್ಟೇ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನನ್ನ ತಂಗಿದ ಎಂಗೇಜ್ಮೆಂಟ್ ಅಲ್ವಾ, ಸೊ ಲೀವ್ ಸಿಕ್ಕೇ ಸಿಗುತ್ತೆ. ನಾಳೆ ನನಗೊಂದು ಮೀಟಿಂಗ್ ಇದೆ, ಅದನ್ನು ಮುಗಿಸಿ ರಿಂಗ್ ಎಕ್ಸ್ಚೇಂಜ್ ಮಾಡೋ ಟೈಮಿಗೆ ಬಂದು ಸೇರ್ಕೊಳ್ತೀನಿ, ಸರಿನಾ? ನಾಳೆ ನಿನಗೆ ಲೀವ್ ಬೇಕಾ? ಓಕೆ ಗೈಸ್, ನಿಮ್ಮನ್ನೆಲ್ಲ ಇಲ್ಲಿಗೆ ಯಾಕೆ ಕರೆಸಿದ್ದೀನಿ ಅಂದರೆ, ನಾಳೆನೇ ಮುಂಬೈ ಕ್ಲೈಂಟ್ ರಾಜಾ ಫಾರ್ಮ್ಸ್ ಡೀಲ್ ಫಿಕ್ಸ್ ಮಾಡೋದಕ್ಕೆ ಬ್ಯಾಂಗ್ಳೂರಿಗೆ ಬರ್ತಾ ಇದ್ದಾರೆ. ಆ್ಯಂಡ್ ದ ಮೀಟಿಂಗ್ ಇಸ್ ಅಟ್ ಶಾರ್ಪ್ 12. ನಾಳೆ ಮೀಟಿಂಗ್ನ ಯಾರೂ ಮಿಸ್ ಮಾಡಿಕೊಡ್ತು. ಓಕೆ? ಆ್ಯಂಡ್ ಸಾರ್ಥಕ್, ನಾಳೆ ನಿಮ್ಮ ಅಡ್ಮಿನ್ ಎಲ್ಲದನ್ನು ಹೇಗೆ ಅರೇಂಜ್ ಮಾಡ್ತಾರೆ ಅಂತ ನೋಡೋಣ. ಇವನಿಗೆ ನಾಳೆ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಂತ ನಾನು ರಜೆ ತೊಗೊಳ್ತಿರೋದು ಗೊತ್ತಾಗೇ ಈ ಡ್ರಾಮಾ ಮಾಡ್ತಿರ್ಬೋದಾ? So am I clear? Yes, sir. We will take care of it. Good. So I want this meeting to be done without any hindrance. ಅಣ್ಣ, ವೇದಾಂತ, ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಇದೆ. ನಾಳೆ ನನ್ನ ದೊಡ್ಡ ತಂಗಿ ಆರ್ತಿದು ಎಂಗೇಜ್ಮೆಂಟ್ ಇತ್ತು, ಸೊ ಅಮೂಲ್ಯ ಲೀವ್ ಹಾಕಿದ್ದು. ಅದಕ್ಕೆ ಸಾರ್ಥಕ್ ನಾನು ಹೆಂಗಸರನ್ನ ಕೆಲ್ಸಕ್ಕೆ ತೊಗೊಳ್ಳಲ್ಲ ಅಂತ ಹೇಳಿದ್ದು. ಈ ಹೆಂಗಸರಿಗೆ ಯಾವಾಗಲೂ ಏನಾದರೂ ನೆಪ ಇದ್ದೇ ಇರುತ್ತೆ. ಒಬ್ರಿಗೋಸ್ಕರ ಮುಂಬೈಯಿಂದ ಬರ್ತಿರೋ ಕ್ಲೈಂಟ್ನ ತಡೆಯೋದಕ್ಕಾಗತ್ತಾ? ಅಷ್ಟಕ್ಕೂ ಅವ್ರಿಗೆ ಅಡ್ಮಿನ್ ಪೋಸ್ಟ್ ಕೊಟ್ಟಿರೋದು ನೀವೇ ಅಲ್ವಾ? ಎಲ್ಲ ಕೆಲಸನ ಸ್ಮೂತಾಗಿ ಮ್ಯಾನೇಜ್ ಮಾಡೋ ಹಾಗೆ ಮಾಡಿ. ಐ ಡೋಂಟ್ ಕೇರ್ ವಾಟ್ ಶಿ ಡಸ್. ಅವರು ಕೆಲಸ ಉಳಿಬೇಕು ಅಂದರೆ ಶಿ ಹ್ಯಾಸ್ ಟು ಬಿ ದೇರ್ ಇನ್ ದ ಆಫೀಸ್ ಟುಮಾರೋ. ಇವತ್ತು ಲ್ಯಾಪ್ಟಾಪ್ನ ಬಾಸ್ ಕ್ಯಾಬಿನಲ್ಲಿ ಇಡಿಸ್ಬಿಡಿ. ಬಸ್ 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 ಆಗಲೇ ಕಾನ್ಫರೆನ್ಸ್ ಹಾಲಲ್ಲಿ ರಾಜಾ ಫಾರ್ಮ್ಸ್ ಬಗ್ಗೆ ಹೇಳಿದ್ರಲ್ಲ ಬಾಸ್, ಅವ್ರ ಜೊತೆ ನಾಳೆ ಮೀಟಿಂಗ್ ಇರಲಿಲ್ವಲ್ಲ ಬಾಸ್? ನಾನು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ಇದ್ದಕ್ಕಿದ್ದಂಗೆ ಇದೆಲ್ಲ ಹೆಂಗೆ ಬಾಸ್? ನಿಮ್ಗೆ ಯಾಕದಲ್ಲ? ನಾನು ಹೇಳಿದಷ್ಟು ಕೆಲಸ ಮಾತ್ರ ಮಾಡಿ, ಅವ್ರು ಬಂದಾಗ ಅರೇಂಜ್ಮೆಂಟ್ಸ್ಗಳನ್ನ ನೀಟಾಗಿ ನೋಡ್ಕೊಳ್ಳಿ. ಹಾಗಲ್ಲ ಬಾಸ್, ನಾವಿಲ್ಲ ಅಂದರೆ ಅವರು ಬರೋದೇ ಇಲ್ಲ ಅನ್ನೋ ಹಾಗೆ ಹೇಳಿದ್ರಲ್ಲ ಬಾಸ್, ಅದಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಕೇಳಿದೆ. ಹೌದು, ಮೀಟಿಂಗ್ ಇರಲಿಲ್ಲ, ಅದನ್ನು ನಾನೇ ಪ್ರೀಪೋನ್ ಮಾಡಿ ಫಿಕ್ಸ್ ಮಾಡಿಸಿದ್ದೆ. ಅದು ಮುಂದಿನ ವಾರಕ್ಕಿತ್ತು. ಹೌದಾ ಬಾಸ್? ಯಾಕೆ ಬಾಸ್? ಎಲ್ಲ ನನ್ನ ಬಾಯಲ್ಲಿ ಆನ್ಸರ್ ಮಾಡಿಸ್ಬೇಕು ಅಂತ ತಲೆ ತಿಂತಿದ್ದೀರಾ? ಹೇಳೋರು ಹೇಳಿದ್ರೇನೆ ಕೇಳೋದಕ್ಕೊಂದು ಚಂದ ಅಲ್ವಾ ಬಾಸ್? ನಮ್ಮ ಆಫೀಸಲ್ಲಿ ಒಂದು ಹೆಣ್ಣು ದೇವ ಬಂದು ಸೇರ್ಕೊಂಡಿದೆಯಲ್ಲ, ಅದನ್ನು ಓಡಿಸೋಣ ಅಂತ. ಓಹೋ, ಇದ್ದಾ ನಿನ್ನ ಪ್ಲ್ಯಾನು? ನನ್ನ ಕೆಲಸದಿಂದ ತೆಗಿಯೋಕ್ಕೋಸ್ಕರ ಯಾವತ್ತೋ ಇರೋ ಮೀಟಿಂಗ್ನ ಪ್ರೀಪೋನ್ ಮಾಡ್ತೀಯ. ಆ ಮೀಟಿಂಗ್ ಹೇಗೆ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ. AC ರೂಮಲ್ಲಿ ಕೂತ್ಕೊಂಡು ಕೀಬೋರ್ಡ್ ಕೊಟ್ಟು ನಿನಗೆ ಇಷ್ಟಿರಬೇಕಾದ್ರೆ ಇನ್ನು ಬೆಂಕಿ ಮುಂದೆ ಕೂತು ಸೌಟ್ ಆಡ್ಸೋರು ನಮಗೇನೆಷ್ಟಿರಬೇಡ. ಊಟಕ್ಕೆ ಹೋಗಿದ್ಯಾ? ಹೋಗು ಹೋಗು, ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಬಾ.
ನಾನು ಎಂಗೇಜ್ಮೆಂಟ್ ಮಿಸ್ ಮಾಡ್ಕೊಳ್ಳೋ ಹಾಗೆ ಮಾಡೋದೇ ನಿನ್ನ ಪ್ಲ್ಯಾನ್ ಅಲ್ವಾ? ಅನ್ಯಾಯವಾಗಿ ಮೀಟಿಂಗ್ ಫಿಕ್ಸ್ ಮಾಡಿ ನನ್ನನ್ನು ತಗ್ಲಾಕಕ್ಕೆ ನೋಡ್ತಾ ಇದೆಯಾ? ಮುಂದಿದೆ ಮಾರಿ ಹಬ್ಬ. ಮೀಟಿಂಗೇ ನಡೀದಿರೋ ಥರ ಮಾಡಿದ್ರೆ ಅವಾಗ ಏನು ಮಾಡ್ತೀಯಾ? ಮೀಟಿಂಗ್ ಕ್ಯಾನ್ಸಲ್ಲು, ಬ್ಯುಸಿ ಇರೋದ್ರಿಂದ ಕಾಲ್ ಮಾಡೋಕ್ಕಾಗಿಲ್ಲ ಅಂತ ಮೇಲ್ ಮಾಡಿದ್ರೆ ಕತೆನೇ ಮುಗೀತು. ನಾವು ಆವಾಗಲೇ ಹಾಗೆ ಈಗ ಕೇಳಬೇಕಾ? ಅಮ್ಮು ಬಂದ್ ಕೆಲಸ ಮುಗಿಸು. ಏನ್ ತಮಾಷೆನಾ? ಲೆಟ್ಸ್ ಅಟ್ಯಾಕ್. ಶುಂಠಿ ಶಂಕರ, ನಿನ್ ಟೈಮೇ ಸರಿ ಇಲ್ಲ ಕಣೋ. ನೀನೇ ಕ್ಲೈಂಟ್ಸ್ ಯಾರು ಅಂತ ಬಾಯ್ ಬಿಟ್ಬಿಟ್ಟಿದ್ಯಾ. ಸಾಲದಕ್ಕೆ ನಿನ್ ಲ್ಯಾಪ್ಟಾಪ್ ಯಾರು ಮುಟ್ಟೋದೇ ಇಲ್ಲ ಅಂತ ಪಾಸ್ವರ್ಡ್ ಕೂಡ ಇಟ್ಟಿಲ್ಲ. ಅದೃಷ್ಟ ಅಂದ್ರೆ ಇದೆ ನೋಡು. ಅದಕ್ಕೆ ಹೇಳೋದು ನಮ್ಮ ಬಜರಂಗಿ ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡೋದು ಅಂತ. ಡಿಯರ್ ರಹೇಜಾ ಫರ್ಮಸ್, ಇಂಡಸ್ಟ್ರಿಲಿ ನನಗೆ ಬೇಜಾನ್ ಜನ ಕ್ಲೈಂಟ್ಸ್ ಇದ್ದಾರೆ. ಊರ್ಗೊಬ್ಳೆ ಪದ್ಮಾವತಿ ಅನ್ನೋ ಥರ ಆಡಬೇಡ. ನಿನ್ನಂಥ ಅನ್ಪ್ರೊಫೆಷ್ನಲ್ ಫೆಲ್ಲೋನ ನನ್ನ ಲೈಫ್ನಲ್ಲೇ ನೋಡಿಲ್ಲ. ನಿನ್ನಿಂದ ನನಗೇನು ಆಗಬೇಕಾಗಿಲ್ಲ. ಸೊ ನಿನ್ನ ಜೊತೆ ಶೆಡ್ಯೂಲ್ ಆಗಿದ್ದ ಮೀಟಿಂಗು ನಾಳೆ ಕ್ಯಾನ್ಸಲ್ಲು. ಶುಂಠಿ ಶಂಕರ ಯಾವಾಗಲೂ ಏನೋ ಹೇಳ್ತಿರ್ತಾನಲ್ಲ. ಹಾಂ, ಗೋ ಟು ಹೆಲ್. ಹೋಪ್ ಟು ನೆವರ್ ಸಿ ಯು ಅಗೇನ್. ವಿತ್ ಹೇಟ್, ವೇದಾಂತ್ ವಸಿಷ್ಠ. ಅದು ಬನ್ನಿ. ಈ ಶುಂಠಿ ಶಂಕರ ನೆಟ್ಟು ಊಟನೂ ಮಾಡಲ್ಲ ಅನ್ಸುತ್ತೆ. ಅಲ್ಲ, ಇವಳ ನನಗೆ ಏನಂತ ಅನ್ಕೊಂಡಿದ್ದಾಳೆ? ಬೈಪಾಸಲ್ಲಿ ಬಂದು ಕಂಪ್ನಿಗೆ ಸೇರ್ಕೊಂಡಿದ ತಕ್ಷಣ ನಾನು ಇವಳನ್ನ ಆರು ತಟ್ಟೆ ಇಟ್ಕೊಂಡು ವೆಲ್ಕಮ್ ಮಾಡಿದ್ರೆ ನಿಂತ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ದಾಳೆ. ಇಡಿಯಟ್. ವೇದಾಂತ್ ಯಾವತ್ತೂ ಸೋತಿಲ್ಲ, ಸೋಲೋದು ಇಲ್ಲ. ಎಂತೆಂಥವ್ರನ್ನ ಡೀಲ್ ಮಾಡಿದ್ದೀನಿ ನಾನು. ಇವಳು ಯಾವ ಲೆಕ್ಕ ನನಗೆ? ಇನ್ನೊಂದು ವಾರಲ್ಲಿ ರೆಸಿಗ್ನೇಷನ್ ಲೆಟರ್ ಕೊಡೋದಲ್ಲದೆ ನನ್ನ ಹೆಸರು ಕೇಳಿದ್ರೆ ಬೆಚ್ಚ ಬಿಡಬೇಕು. ಹಾಗೆ ಮಾಡ್ತೀನಿ. ಹಾಯ್ ಮಾ, ನಂದು ಊಟ ಆಯಿತು. ಅಮ್ಮ, ನೀವು ಯಾವಾಗಲೂ ನನ್ನ ಆರೋಗ್ಯದ ಬಗ್ಗೆನೇ ವಿಚಾರಿಸ್ತಿರಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಯೋರ್ ಹೆಲ್ತ್, ನೀವು ಯಾವಾಗಲೂ ನೆಗ್ಲೆಕ್ಟ್ ಮಾಡ್ತೀರ. ನೀವು ಆದ್ಯ ಸೇಮ್ ಟು ಸೇಮ್. ಆಹಾ, ಹೆಂಗಸ್ರೇ ಆಗಲ್ಲ ಅಂತಾನೆ, ಆದ್ರೆ ತಾಯಿ ಹತ್ರ ಮಾತ್ರ ಚೆನ್ನಾಗಿ ಮಾತಾಡ್ತಾನೆ. ಇದು ಯಾವ ಥರ ರೋಗನೋ. ಈ ಜಗತ್ತಲ್ಲಿ ಎಂತೆಂಥ ಲೂಸ್ಗಳಿದಾರಪ್ಪ.